ಅದು ಕಳೆದ 4 ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ಸೇತುವೆ 2 ವರ್ಷಗಳ ಹಿಂದೆ ಸುರಿದ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದೆ. ಆ ಬಳಿಕ ಕೊಚ್ಚಿ ಹೋದ ಸೇತುವೆ ನಿರ್ಮಾಣ ಕಾಮಗಾರಿ ನಡೆದೇ ಇಲ್ಲ. ಸೇತುವೆ ಸಂಪರ್ಕ ಇಲ್ಲದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಮಳೆಯ ರಭಸಕ್ಕೆ ಕೊಚ್ಚಿ ಹೋದ ಸೇತುವೆ ಸಂಪರ್ಕ ಇಲ್ಲದೆ ರೈತರ ಪರದಾಟ. ಸೇತುವೆ ಕಾಮಗಾರಿಗೆ ಅನುದಾನದ ಕೊರತೆ. ಇದು ಧಾರವಾಡ ತಾಲೂಕಿನ ಮುರಕಟ್ಟ ಹಾಗೂ ದೇವರಹುಬ್ಬಳ್ಳಿ ಗ್ರಾಮದ ನಡುವೆ ಬರುವ ಹಳ್ಳದ ಸೇತುವೆ. ಕಳೆದ 4 ವರ್ಷಗಳ ಹಿಂದೆಯಷ್ಟೇ ಈ ಹಳ್ಳಕ್ಕೆ ಸೇತುವೆ ಕಟ್ಟಲಾಗಿತ್ತು. ಆದರೆ 2022ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಈ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಮುಗದ ಗ್ರಾಮದ ಕೆರೆ ಹಾಗೂ ಅರಣ್ಯ ಪ್ರದೇಶದಿಂದ ಬರುವ ನೀರಿನ ರಭಸಕ್ಕೆ ಈ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇಷ್ಟೊತ್ತಿಗಾಗ್ಲೇ ಇದನ್ನ ಮತ್ತೆ ಮರು ನಿರ್ಮಾಣ ಮಾಡಬೇಕಿತ್ತು. ಆದ್ರೆ ಇದು ಆಗ್ಲೇ ಇಲ್ಲ. ಹೀಗಾಗಿ ಈ 2 ಗ್ರಾಮದ ನಡುವೆ ಓಡಾಡುವ ಸಾರಿಗೆ ಬಸ್ ಅಂತೂ ಬಂದ್ ಮಾಡಲಾಗಿದೆ. ಬಸ್ ಹಳಿಯಾಳ ರಸ್ತೆಯಿಂದಲೇ ಬಂದು ವಾಪಸ್ಸಾಗುತ್ತೆ. ಮತ್ತೊಂದು ಕಡೆ ಈ ಭಾಗದಲ್ಲಿ ಕಬ್ಬು ಬೆಳೆಯುವ ರೈತರೇ ಹೆಚ್ಚು. ಇವರು ಕಬ್ಬು ಕಟಾವು ಮಾಡಿ ತೆಗೆದುಕೊಂಡು ಹೋಗಬೇಕಾದ್ರೆ ಈ ಸೇತುವೆಯಿಂದಲೇ ಹೋಗಬೇಕು. ಆದ್ರೆ 2 ವರ್ಷಗಳಿಂದ ರೈತರಿಗೆ ಇದು ಸಮಸ್ಯೆಯಾಗಿದೆ. ಹೀಗಾಗಿ ಬೇಗ ಸೇತುವೆ ಮಾಡಿಸಿಕೊಟ್ರೆ ನಮ್ಮ ಸಮಸ್ಯೆ ಬಗೆಹರಿದಂತೆ ಆಗಲಿದೆ ಎಂದು ರೈತರು ಹೇಳ್ತಾರೆ. ಇನ್ನು ಈ ಸೇತುವೆ ಬರೋದು ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಶಾಸಕರಾದ ಸಚಿವ ಸಂತೋಷ್ ಲಾಡ್ ಅವರ ಗಮನಕ್ಕೆ ಇದು ಇದೆ. ಆದರೆ ಅನುದಾನದ ಕೊರತೆಯಿಂದ ಇದು ನಿಂತಿದೆ. ಸದ್ಯ ರೈತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಕಬ್ಬು ಸಾಗಿಸಲು ಸಹಾಯ ಮಾಡ್ತೀವಿ. ಅಲ್ಲದೆ ಸೇತುವೆ ನಿರ್ಮಿಸಿಕೊಡುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಎನ್ನಲಾಗಿದೆ. ಅವ್ರು ಹೇಳಿರ್ತಕ್ಕಂಥ ಸಮಸ್ಯೆ ಕರೆಕ್ಟ್ ಇದೆ. ಸಮ್ ವಿಲ್ ಮ್ಯಾನೇಜ್ ಇಟ್. ನಾವು ಗ್ರಾಂಟಿಗೆ ಕೇಳಿದ್ವಿ, ಬಂದಿಲ್ಲ. ಗ್ರಾಂಟ್ ಬರಬೇಕಾಗಿದ್ದು ಬಂದಿಲ್ಲ. ಬಟ್ ಆ ಟ್ರಾನ್ಸ್ಪೋರ್ಟೇಷನ್ಗೆ ತೊಂದರೆ ಆಗಲ್ಲ, ನಾವು ನೋಡ್ಕೊಳ್ತೀವಿ. ಡೆಫಿನೆಟ್ಲಿ ಐ ಕ್ಯಾನ್ ಪ್ರಾಮಿಸ್ ಯು, ಅಶ್ಯೂರ್ ಮಾಡ್ತೀನಿ. ಸದ್ಯ ಈ ಸೇತುವೆ ಕಾಮಗಾರಿ ಆರಂಭ ಮಾಡಿ ರೈತರಿಗೆ ಅನುಕೂಲ ಅದ್ಯಾವಾಗ ಮಾಡಿಕೊಡುತ್ತಾರೋ ಕಾದು ನೋಡಬೇಕಿದೆ. ಜಾವಿದಾ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.